ನಮ್ಮ ಉತ್ತರ ಕರ್ನಾಟಕದಾಗ ಜಾತ್ರೆಗಳಿಗೆ ಕಮ್ಮಿ ಇಲ್ರಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರಾವಣ ಮಾಸದಲ್ಲಿ ಬಾಗಲಕೋಟೆ ಜಿಲ್ಲೆಯ ರಬಕೈಬನಹಟ್ಟಿ ತಾಲೂಕಿನ ರಬಕೈ ನಗರದ ಶ್ರೀ ಮಲ್ಲಿಕಾರ್ಜುನ ದೇವರ ಜಾತ್ರಾ ನಿಮಿತ್ತವಾಗಿ ಈ ಒಂದು ವಿಡಿಯೋ ರೀ. ಶ್ರಾವಣದ 3ನೇ ಸೋಮವಾರ ಅಂದರೆ 11/8/2025 ಸಾಯಂಕಾಲ 7 ಗಂಟೆಗೆ ಸಕಲ ವಾದ್ಯ ಮೇಳಗಳೊಂದಿಗೆ ಮಲ್ಲಿಕಾರ್ಜುನ ದೇವರ ರಥೋತ್ಸವ ಜರುಗ್ತೈತ್ರಿ. ತದನಂತರ ಮಾರನೇ ದಿನ ಅಂದರೆ ಮಂಗಳವಾರ ದಿನ 12/8/2025 ಮುಂಜಾನೆ 10 ಗಂಟೆಗೆ ಪ್ರಸಾದ ಸೇವಾ ಸಮಿತಿ ಅವರ ವತಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ಮಹಾದೇವ ದೇವಸ್ಥಾನ ಆವರಣದಲ್ಲಿ ಇರ್ತೈತ್ರಿ. ಇದೇ ದಿನ ಸಾಯಂಕಾಲ 4 ಗಂಟೆಗೆ ರಾಷ್ಟ್ರ ಮಟ್ಟದ ಜಂಗಿ ನಿಕಾಲಿ ಕುಸ್ತಿಗಳು ಕೂಡ ಏರ್ಪಡಿಸಿರ್ತಾರೆ. ಈ ಕುಸ್ತಿ ಪಂದ್ಯಾವಳಿಗಳನ್ನು ವೀಕ್ಷಿಸಲು ಕನ್ನಡದ ಖ್ಯಾತ ಚಲನಚಿತ್ರ ನಟರಾಗಿರುವಂತಹ ಶ್ರೀನಗರ್ ಕಿಟ್ಟಿ ಅವರು ಕೂಡ ಆಗಮಿಸಕತ್ತಾರೆ. ಈ ಕಾರ್ಯಕ್ರಮದ ಸ್ವರೂಪವನ್ನ ಈ ಊರಿನ ಹಿರಿಯರು ಏನಂತ ಹೇಳಿ ಕೇಳೋಣ ಬರ್ರಿ. ಎಲ್ಲರಿಗೂ ನಮಸ್ಕಾರಗಳು. ಪ್ರತಿ ವರ್ಷದಂತೆ ಶ್ರಾವಣ ಮಾಸದ 3ನೇ ಸೋಮವಾರ ನಮ್ಮ ರಬಕೈಬನಹಟ್ಟಿ ತಾಲೂಕಿನ ರಬಕವಿ ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ರಥೋತ್ಸವ ಕಾರ್ಯಕ್ರಮವು ಈ ರೀತಿ ಇವೆ. ಸೋಮವಾರ ದಿವಸ ಸಾಯಂಕಾಲ ರಥೋತ್ಸವ, ಮಲ್ಲಿಕಾರ್ಜುನ ರಥೋತ್ಸವ. ಅದೇ ದಿವಸ ಮಲ್ಲಿಕಾರ್ಜುನ ನಾಟ್ಯ ಸಂಘದ ವರದಿಯಿಂದ ನಾಟಕ ಇರುತ್ತದೆ. ಮಂಗಳವಾರ ದಿವಸ ಅನ್ನದಾಸೋಹ ಇರುತ್ತದೆ ಮಹಾದೇವ ದೇವಸ್ಥಾನದಲ್ಲಿ. ಅದೇ ದಿನ ಸಾಯಂಕಾಲ ರಾಷ್ಟ್ರ ಮಟ್ಟದ ಜಂಗಿ ನಿಕಾಲಿ ಕುಸ್ತಿಗಳು ಇರುತ್ತವೆ. ಈ ಕುಸ್ತಿ ನಿಮಿತ್ತವಾಗಿ ಚಲನಚಿತ್ರರಂಗದ ನಟರಾದ ಶ್ರೀನಗರ್ ಕಿಟ್ಟಿ ಅವರು ಬರ್ತಾ ಇದ್ದಾರೆ. ಅವ್ರ ಜೊತೆ DYSP ಅವ್ರ ತಂಡ ಬರ್ತಾ ಇದೆ, ಸಿನಿಮಾ ತಂಡ ಬರ್ತಾ ಇದೆ. ಅದೇ ದಿವಸ ರಾತ್ರಿ ಮತ್ತೊಂದು ನಾಟಕ ಇರ್ತದೆ ಬ್ರಹ್ಮಾನಂದ ನಾಟಕ ಸಂಘ ವತಿಯಿಂದ. ಈ ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ವಿನಂತಿ. ಈ ಜಾತ್ರೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಬಾಗಲಕೋಟೆ ಜಿಲ್ಲೆಯ ಹಲವಾರು ನಗರಗಳಿಂದ ಹಾಗೂ ಬೆಳಗಾವಿ ಜಿಲ್ಲೆಯ ಹಲವಾರು ನಗರಗಳಿಂದ ಪಲ್ಲಕ್ಕಿಗಳು ಬರ್ತಾವ್ರಿ. ಈ ಎಲ್ಲಾ ಪಲ್ಲಕ್ಕಿಗಳು ಕೃಷ್ಣಾ ನದಿಗೆ ಹೋಗಿ ಪೂಜೆ ಪುನಸ್ಕಾರವನ್ನ ಮುಗಿಸಿ ಮತ್ತೆ ಮರಳಿ ದೇವಸ್ಥಾನಕ್ಕೆ ಬರ್ತಾವ್ರಿ. ಈ ಜಾತ್ರೆಗೆ ಯಾರ್ಯಾರು ಬರಾಕತ್ತಾರೆ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ, ಯಾರ್ಯಾರು ಬಂದಿಲ್ಲ ಅವರಿಗೆ ಈ ವಿಡಿಯೋನ ಸೆಂಡ್ ಮಾಡ್ರಿ ಅಂತ ಹೇಳ್ತಾ, ಇನ್ನೊಂದು ಮುಖ್ಯ ಸೂಚನೆ ಏನಪ್ಪಾ ಅಂದ್ರೆ ಜಾತ್ರೆಗಳಲ್ಲಿ ಸರಗಳತನ ಹಾಗೂ ಮಕ್ಕಳ ಗಳ್ಳತನ ಜಾಸ್ತಿ ಆಗ್ತಾ ಇರ್ತಾವ. ಎಲ್ಲರೂ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್, ಟೇಕ್ ಕೇರ್, ಧನ್ಯವಾದಗಳು.